ಹಾಯ್ ಹೆಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಚಿ ರಮೇಶ್. ಹೇಗಿದ್ದೀರಾ ಎಲ್ಲರೂ ಕೂಡ ಆರಾಮ ಅಂತ ಅಂದ್ಕೊಂಡು ಇವತ್ತಿನ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ಬಂದು ಗುರುವಾರದ ವ್ಲಾಗ್ ಆಗಿರುತ್ತೆ. ಗುರುವಾರ ಅಂದರೆ ಇದು ಬುಧವಾರ ಸಂಜೆಗೆ ನಾನು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ನಾನು ಜಾಸ್ತಿಯಾಗಿ ಅಮ್ಮನ ಮನೆಗೆ ಹೋದಾಗ ಅಂದರೆ ಆವಾಗ ಮಾಡೋದು ಕಮ್ಮಿ, ಅಂದರೆ ಮಾಮೂಲಿಯಾಗಿ ತಿಂಡಿ ಎಲ್ಲ ಬೇರೆ ಮಾಡ್ತೀವಿ. ಅಂದರೆ ನಾನು ವಾಪಸ್ ಹಸ್ಬೆಂಡ್ ಮನೆಗೆ ಬರುವಾಗ ಅಮ್ಮ ಈಗ ಮೂಡೆ ಗುಂಡ ಆ ಥರದ್ದು ಏನಾದರೂ ಮಾಡ್ತಾರೆ, ಯಾಕಂದರೆ ಮಕ್ಕಳಿಗೆ ಒಂದು 2 ದಿವಸಕ್ಕೆ ಕೊಡ್ಬೋದಲ್ವ ಅಂತ. ಹಾಗಾಗಿಬಿಟ್ಟು ನಾನು ಗುರುವಾರ ವಾಪಸ್ ಹೋಗ್ತೀನಿ ಅಂತ ಹೇಳಿದ್ದೆ. ಅದಕ್ಕೋಸ್ಕರ ಬುಧವಾರ ಈ ಹಲಸಿನ ಎಲೆಯಿಂದ ಮಾಡುವಂಥದ್ದು ಈ ಗುಂಡ ಆಲ್ಮೋಸ್ಟ್ ಗೊತ್ತಿರುತ್ತೆ ಎಲ್ರಿಗೂ ಕೂಡ. ಹಾಗೆ ಹಲಸಿನ ಎಲೆಯನ್ನು ಕೂಡ ತಂದಿದ್ರು. ಹಾಗೆಯೇ ಈ ಪೊಂಗರಿ ಎಲೆ ಅಂತ ಬರುತ್ತೆ ನೋಡಿ, ಅದನ್ನು ಕೂಡ ತಂದಿದ್ರು. ಅದನ್ನೇನು ಕಟ್ಟೋ ಅವಶ್ಯಕತೆ ಏನಿಲ್ಲ, ಬಟ್ ಈ ಹಲಸಿನ ಎಲೆಯನ್ನು ಮಾತ್ರ ಕಟ್ಟಬೇಕಾಗತ್ತೆ. ಅಂದರೆ ಸ್ಮೆಲ್ ಕೂಡ, ಅಂದರೆ ಪರಿಮಳ ಕೂಡ ಚೆನ್ನಾಗಿರುತ್ತೆ. ಹಾಗೆಯೇ ಒಂದೊಂದು ಎಲೆಯಲ್ಲಿ ಒಂದೊಂದು ಏನಾದರೂ ಒಂದು ಒಳ್ಳೆಯ ಅಂಶ ಕೂಡ ಇರುತ್ತೆ. ನಾನು 4 ಎಲೆ ಹಾಕಿ ಈ ಗುಂಡ ಕಟ್ತೀನಿ. ಕೆಲವೊಂದು ದೊಡ್ಡ ಎಲೆ ಬಂದರೆ 3 ಎಲೆ ಹಾಕಿ ಕೂಡ ಗುಂಡ ಕಟ್ಬೋದು. ಕೆಲವರು 3 ಎಲೆಯಲ್ಲೇ ಗುಂಡ ಕಟ್ತಾರೆ, ಬಟ್ ನಾನು 4 ಎಲೆಯಲ್ಲಿ ಜಾಸ್ತಿಯಾಗಿ ಗುಂಡ ಕಟ್ಟುವಂಥದ್ದು. ಇದು ಬಂದು ಪೊಂಗರಿ ಎಲೆ ಅಂತ ಹೇಳ್ತಾರೆ ತುಳುವಲ್ಲಿ, ಬಟ್ ನನಗೆ ಕನ್ನಡದಲ್ಲಿ ಏನಂತ ಗೊತ್ತಿಲ್ಲ. ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಾಗೆ ಇದನ್ನು ನಾವು ಬೌಲ್ ಇರುತ್ತೆ ನೋಡಿ, ನಾವು ಪಲ್ಯ ಎಲ್ಲ ಹಾಕ್ತೀವಿ, ಆ ಬೌಲು ಗುಂಡಿಯಾಗಿರೋ ಬೌಲನ್ನು ತಗೊಂಡು ಅದರ ಕೆಳಗಡೆ ಅಂದರೆ ಒಳಗಡೆ ಎಲೆಯನ್ನು ಹಾಕಿದ್ದಾರೆ ಸುತ್ತ. ನಂತರ ಅದರ ನಡುವೆ ಈ ಬ್ಯಾಟರನ್ನು ಹಾಕಿ ನಂತರ ಮೇಲ್ಗಡೆ ಎಲೆಯಿಂದ ಮುಚ್ಚಿ ಅದನ್ನು ಹಾಗೆ ಬೇಯಿಸೋದು ಅಮ್ಮ ಜಾಸ್ತಿಯಾಗಿ. ನನಗೆ ಅದರ ಸ್ಮೆಲ್ ತುಂಬ ಇಷ್ಟ. ನಾವು ತುಳುವಲ್ಲಿ ಉಡಾರ್ಗೆ ಅಂತ ಹೇಳ್ತಾರೆ. ಹಾಗೆಯೇ ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ಹೆಸರಿಂದ ಕೂಡ ಕರಿಬಹುದು. ನಮ್ಮ ಆಚೆ ಉಡಾರ್ಗೆ ಅಂತ ಹೇಳ್ತಾರೆ. ಇದು ನೋಡಿ ಗುಂಡ ಸ್ಮೂತಾಗಿತ್ತು, ತುಂಬ ಚೆನ್ನಾಗಿತ್ತು. ಚಟ್ನಿ ಮಾಡಿದ್ವಿ ಅದ್ರ ಜೊತೆ. ಇದು ಉಡಾರ್ಗೆ ನೋಡಿ ಬ್ಯಾಟರ್ ಇತ್ತಲ್ವ, ಅದಕ್ಕೋಸ್ಕರ ಅಮ್ಮ ನಾವು ಊಟ ಮಾಡೋ ಬಟ್ಲು ಇದೆ ನೋಡಿ, ಅದರ ಕೆಳಗಡೆ ಎಲೆಯನ್ನು ಹಾಕಿ ನಡುವೆ ಬ್ಯಾಟರ್ ಹಾಕಿ ಅದರ ಮೇಲ್ಗಡೆ ಈ ಎಲೆಯಿಂದ ಮುಚ್ಚಿ ಬೇಯಿಸ್ಕೊಂಡಿರೋದು. ಇದೆಲ್ಲ ನೋಡುವಾಗ ಚಿಕ್ಕದಿರೋ ನೆನಪೆಲ್ಲ ಬರುತ್ತೆ. ಇವಾಗಂತೂ ನಾವೆಲ್ಲ ಮಾಡ್ತೀವಂತ ಎಲ್ಲ ಕಡೆ ಮಾಡಲ್ಲ. ನನಗೆ ಈ ಥರ ಮಾಡೋದೆಲ್ಲ ಅಂದರೆ ತುಂಬ ಇಷ್ಟ. ಅಂದರೆ ಅಮ್ಮ ಎಲ್ಲ ಮಾಡ್ತಾರೆ ನೋಡಿ. ಅಂದರೆ ಕೆಲವೊಂದು ಸಲ ಏನಾಗುತ್ತೆ, ನಾವು ಮಾಡೋದನ್ನು ನೋಡಿ, ಅಂದರೆ ಅಮ್ಮ ಮಾಡೋದನ್ನು ನೋಡಿ ನಾನು ಕಲಿತೀನಿ. ಹಾಗೆಯೇ ನಾನು ಮಾಡಿರೋದನ್ನು ನೋಡಿ ನನ್ನ ಮಗಳು ಕಲಿತಾಳೆ. ಆ ಥರ ನಾನೀಗ ಮಾಡಿಲ್ಲ ಅಂದರೆ ನನ್ನ ಮಗಳು ಕೂಡ ಕಲಿಯಲ್ಲ. ಹಾಗಾಗಿ ನಾವು ಕೆಲವೊಂದು ನಮ್ಮದು ತುಳುನಾಡಲ್ಲಿ ಏನಿರುತ್ತೆ ನೋಡಿ, ಕೆಲವೊಂದು ಈ ಗುಂಡಾಗಿರ್ಬೋದು, ಮೂಡೆ ಆಗಿರ್ಬೋದು, ಇದನ್ನೆಲ್ಲ ಮಾಡ್ತಾ ಇರಬೇಕು. ಆವಾಗ ನಮ್ಮದು ಮಕ್ಕಳಿಗೆ ಕೂಡ ಅದೊಂದು ಗೊತ್ತಿರುತ್ತೆ, ಈ ಥರ ಎಲ್ಲ ಇದೆ, ಈ ಥರ ಮಾಡ್ಬೋದು ಅಂತ. ಈಗಿನ ಮಕ್ಕಳಿಗೆ ಈ ಇಡ್ಲಿ ಒಂದು ಬಿಟ್ಟರೆ ಜಾಸ್ತಿಯಾಗಿ ಗೊತ್ತಿರಲ್ಲ ಅನಿಸುತ್ತೆ. ಈವನ್ ನನ್ನ ಮಗಳಿಗೆ ತುಂಬ ಇಷ್ಟ, ಅವಳು ಮೂಡೆ ಗುಂಡ ಎಲ್ಲ ಇಷ್ಟಪಟ್ಟು ತಿಂತಾಳೆ. ಅಂದರೆ ನಾವು ಮಾಮೂಲಿಯಾಗಿ ಮಾಡ್ತಾ ಇರ್ತೀವಲ್ವ, ಹಾಗಾಗಿ. ಇದು ಬಂದು ಗುರುವಾರ ನಾನು ತಮ್ಮ ಮತ್ತು ಧ್ರುವಿ ಕಟೀಲು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಕೊಂಡು ಹೊರಟ್ವಿ. ಅಂದರೆ ಅಣ್ಣ ಡ್ಯೂಟಿಗೆ ಹೋಗೋನಿದ್ದ, ಅವನ ಜೊತೆನೇ ಒಂದು ಕಿನ್ನಿಗೂಳಿ ತನಕ ಬಂದು ಆನಂತರ ಬಸ್ಸಲ್ಲಿ ದೇವಸ್ಥಾನಕ್ಕೆ ಹೊರಟ್ವಿ. ರಶ್ ಏನೂ ಇರಲಿಲ್ಲ. ನಾವೊಂದು 12 ಗಂಟೆ ಆಚೆ ದೇವಸ್ಥಾನ ರೀಚ್ ಆಗಿದ್ವಿ. ದೇವಸ್ಥಾನ ಹತ್ರನೇ, ನಾವು ಬ್ರಿಡ್ಜ್ ಹತ್ರನೇ ಹೋಗುವಾಗಲೇ ಆವಾಗ ಪೂಜೆ ಸ್ಟಾರ್ಟ್ ಆಗಿತ್ತು. ಆವಾಗ ಸ್ವಲ್ಪ ಒಂದು ಬ್ಲಾಕ್ ಆದ್ವಿ, ಒಂದು 5 ಮಿನಿಟ್ಸ್ ಅಲ್ಲೇ ನಿಂತಿದ್ವಿ. ಆನಂತರ ಆರಾಮಾಗಿ ಹೋಗ್ಲಿಕ್ಕಾಯಿತು. ಅಂದರೆ ಪರವಾಗಿಲ್ಲ, ರಶ್ ಏನೂ ಇರಲಿಲ್ಲ. ನಂತರ ನಾನು ಅಂದ್ಕೊಂಡಿದ್ದೆ ಫುಲ್ಲು ರಶ್ ಇರುತ್ತೆ ಏನೋ, ನವರಾತ್ರಿ ಅಲ್ವಾ ಅಂತ. ಆದರೂ ಕೂಡ ಒಂದು ಸಲ ಏನೋ ಕಟೀಲಿಗೆ ತುಂಬ ಸಮಯ
ಆಗಿತ್ತು ಹೋಗಿಬಿಟ್ಟು. ಅದಕ್ಕೋಸ್ಕರ ಹೋಗಿ ಬರೋಣ ಅಂದ್ಕೊಂಡು ಧೈರ್ಯ ಮಾಡಿ ಹೋಗೇ ಬಿಟ್ವಿ. ಅದಕ್ಕೆ ನಿನಾದನ ಕರ್ಕೊಂಡು ಹೋಗಿರಲಿಲ್ಲ, ಯಾಕಂದರೆ ನಿನಾದ ಇದ್ದರೆ ಎತ್ಕೊಂಡು ಹೋಗಬೇಕು, ಕಷ್ಟ ಆಗುತ್ತೆ, ಅವ್ನು ಸ್ವಲ್ಪ ಹಠ ಮಾಡೋದು ಜಾಸ್ತಿ ಅಂತ ಅವನನ್ನು ಅಮ್ಮನ ಮನೆಯಲ್ಲೇ ಬಿಟ್ಟು ನಾವೇ ಹೊರಟಿದ್ವಿ. ಅನಂತರ ದೇವರ ದರ್ಶನ ಎಲ್ಲ ತುಂಬ ಚೆನ್ನಾಗಿ ಆಯಿತು. ಊಟ ಮಾಡಿಕೊಂಡು ವಾಪಸ್ ಹೊರಟ್ವಿ. ಅಲ್ಲಿ ಆನೆ ಕೂಡ ಇತ್ತು. ಮಕ್ಕಳಿಗೆ ಆನೆ ನೋಡೋದಂದ್ರೆ ಖುಷಿ ಅಲ್ವಾ. ಧ್ರುವಿ ಯಾವಾಗಲೂ ಕೊಡ್ಯಾಡ್ಕ ಹತ್ರ ಬರುವಾಗ ಆನೆ ಇಲ್ಲ ಅಮ್ಮ, ಆನೆ ಇಲ್ಲ, ಎಲ್ಲಿ ಹೋಗಿದೆ ಅಂತ ಯಾವಾಗಲೂ ಕೇಳ್ತಾ ಇರ್ತಾಳೆ. ಹಾಗೆ ಇದು ಕಟೀಲಲ್ಲಿ ಆನೆ ಕೂಡ ಇತ್ತಾ, ಅಲ್ಲಿ ಆನೆ ಆಶೀರ್ವಾದ ಕೂಡ ತಗೊಂಡು ನಾವು ವಾಪಸ್ ಬಂದ್ವಿ. ವಾಪಸ್ ಬರುವಾಗ ನಮಗೆ ಶಾಕ್ ಅಂದರೆ ನನ್ನ ಹಸ್ಬೆಂಡು ಕೂಡ ಬಂದರು. ಅವರಂದರೆ ಹೇಳಿದರು, ನಾನು ಸ್ವಲ್ಪ ಬ್ಯುಸಿಯಾಗಿದ್ದೀನಿ, ಆದರೆ ಸಂಜೆಗೆ ಕರ್ಕೊಂಡು ಬರಲಿಕ್ಕೆ ಬರ್ತೀನಿ, ಇಲ್ಲಾಂದರೆ ನೀನು ಆಟೋದಲ್ಲಿ ಬಾ ಅಂತ ಹೇಳಿದರು. ಅವರು ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡು ಅವರು ದೇವಸ್ಥಾನಕ್ಕೆ ಬಂದುಬಿಟ್ಟಿದ್ದಾರೆ. ನಾವು ಊಟ ಎಲ್ಲ ಮಾಡಿ ವಾಪಸ್ ಹೊರಗಡೆ ಬರುವಾಗ ಅವರು ಬರ್ತಾ ಇದ್ದಾರೆ. ನನ್ನ ತಮ್ಮ ನೋಡಿಬಿಟ್ಟು ಅವರು ಫಸ್ಟ್ ನೋಡಿರೋದು, ಅವರು ಕರಿತಾ ಇದ್ದಾರೆ. ಅವರು ರೋಡಿಂದ ಆ ಕಡೆ ಇದ್ದಾರೆ, ನಾವು ರೋಡಿಂದ ಈ ಕಡೆ ಇದ್ದೀವಿ. ಅವರು ನೋಡಿಬಿಟ್ಟು ಕರಿತಿದ್ದಾರೆ. ನನಗೆ ಅದು ಕೇಳಿಸಿರಲಿಲ್ಲ. ಹಾಗೆ ತಮ್ಮ ಹೇಳ್ದ, ಬಾವ ಬಂದಿದ್ದಾರೆ ನೋಡು ಅಂತ. ಆಮೇಲೆ ಅವರು ದೇವಸ್ಥಾನಕ್ಕೆ ಹೊರಟರು. ನಮಗೆ ಸ್ವಲ್ಪ ಮಾರ್ಕೆಟಿಗೆಲ್ಲ ಹೋಗ್ಲಿಕ್ಕಿತ್ತು, ಹಾಗಾಗಿ ಹೋಗ್ಬಿಟ್ಟು ಬಂದ್ವಿ. ಅಮ್ಮನ ಮನೆಯಿಂದ ವಾಪಸ್ ಹೊರಟು ಬರುವಾಗ ಒಂದವೇ ಗುರುವಾರ ಅಲ್ವಾ, ರಾಘವೇಂದ್ರ ಮಠಕ್ಕೆ ಅಂದರೆ ಅಲಂಗಾರು ಬನ್ನಡ್ಕದಲ್ಲಿರುವ ರಾಘವೇಂದ್ರ ಮಠಕ್ಕೆ ಹೋಗ್ಬಿಟ್ಟು ಮನೆಗೆ ಬಂದ್ವಿ. ಓ ಎನ್ನುವ ಗಣಪ ಹೇ ಗಣಪ ಓಂಕಾರನಾದಲೋಲ ಹೇ ಗಣಪ. ವಾಪಸ್ ಮನೆಗೆ ಬಂದು ಒಟ್ಟಿಗೆ ಭಜನೆ ಕೂಡ ಮಾಡಿಕೊಂಡು, ಆನಂತರ ನಮ್ಮದು ಊರಲ್ಲಿ ಅಂದರೆ ನಮ್ಮ ಮನೆ ಹತ್ತಿರದಲ್ಲೇ ಇರೋದು, ಒಂದು 5 ಮಿನಿಟ್ಸ್ ಇದೆ ವಾಕೇಬಲ್. ಅಲ್ಲಿ ಮಾರಿಗುಡಿ ಇದೆ, ಅಲ್ಲಿ ನವರಾತ್ರಿ ಪೂಜೆ ಕೂಡ ಅದ್ಧೂರಿಯಾಗಿ ಮಾಡ್ತಾರೆ. ಹಾಗೆ ಅಲ್ಲಿಗೆ ಕೂಡ ಹೋಗಿ ದೇವರ ದರ್ಶನವನ್ನು ಮಾಡಿ ನವರಾತ್ರಿ ಪೂಜೆ ಕೂಡ ನಮಗೆ ಹತ್ತಿರದಿಂದನೇ ಸಿಕ್ತು. ಅನ್ನ ಪ್ರಸಾದ ಕೂಡ ಸ್ವೀಕರಿಸಿಕೊಂಡು ನಂತರ ನಾವು ವಾಪಸ್ ಮನೆಗೆ ಬಂದ್ವಿ. ಇದಾಗಿತ್ತು ಈ ವ್ಲಾಗ್. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ತಾ, ಜೈ ಶ್ರೀರಾಮ್. Take